ಈ 9 to 6 ಜಾಬ್ ಆಗ್ತಿಲ್ಲ ಗುರು. ನಂಗೆ ಕಾಲೇಜ್ ಬೇಕು ಗುರು. ಕಾಲೇಜ್ ಇನ್ನೊಂದು ವರ್ಷ ಕರೀರೋ ಅಪ್ಪ ದೇವ್ರೆ. ನಂದೇನೋ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ತೊಗೊಂಡಿಲ್ಲ ಅಂತಾದ್ರೂ ಕರೀರೋ. ಆಫೀಸಿಗೆ ಏನಾದರೂ ನೋಟಿಸ್ ಕಳಿಸ್ರಪ್ಪ. ಆಗ್ತಿಲ್ಲ ಗುರು ಡೈಲಿ ಆಫೀಸಲ್ಲಿ. ಯಾಕಂದರೆ ಮಗ ಕಾಲೇಜಲ್ಲಿದ್ದಲ್ಲಿ ವೀಕಲ್ಲಿ ಒಂದು 2-3 ಸಲ ಬಂಕ್ ಹೊಡಿತಿದ್ವಿ. ತಿಂಗಳಲ್ಲಿ ಒಂದು 6 ಥರ ಬಂಕ್ ಹೊಡಿತಿದ್ವಿ. ಫ್ರೆಂಡ್ಸ್ ಜೊತೆ ಸುತ್ತಾಡೋಕೆ ಹೋಗ್ತಿದ್ವಿ. ಫ್ರೆಂಡ್ಸ್ ಜೊತೆ ಹರಟೆ ಹೊಡ್ತಿದ್ವಿ. ಕ್ಯಾಂಟೀನಲ್ಲಿ ಕೂತ್ಕೊಂಡು ಮಾತಾಡ್ತಿದ್ವಿ, ಅದು ಇದು. ಬಟ್ ಇಲ್ಲಿ ಆಫೀಸ್ ಹೋಗ್ತಿದ್ದೀವಿ, ಕೆಲಸ ಮಾಡ್ತಿದ್ವಿ, ಜಾಬ್ ಮಾಡ್ತಿದ್ವಿ. ಬಟ್ ಆ ರೀತಿ ಬಂಕ್ ಹೊಡಿಯೋಕ್ಕಾಗಲ್ಲ ಗುರು. ರಜೆ ತೊಗೊಳಕ್ಕಾಗಲ್ಲ ಗುರು. ಮತ್ತು ಆ ಕಾಲೇಜ್ ಲೈಫ್ ಮತ್ತೆ ಸಿಗೋಲ್ಲ ಅನಿಸುತ್ತೆ. ಸಿಗೋದೇ ಇಲ್ಲ. ತುಂಬ ಬೋರ್ ಆಗ್ತಿದೆ ಮಗ. ಈ 66 ದಿನ ಚಾಲೆಂಜಲ್ಲಿ 28ನೇ ದಿನ ಇದು. ಏನೋ ಒಂದು ಅಲ್ಲೊಂದು ಫೀಲ್ ಆಗ್ತಿದೆ. ಯಾಕಂದರೆ ಕಾಲೇಜಲ್ಲಿ ಫೀಲೇ ಬೇರೆ ಗುರು. ಕಾಲೇಜಲ್ಲಿ ಒಂದು 4-5 ಜನ ಫ್ರೆಂಡ್ಸ್ ಇರ್ತಿದ್ವಿ ಸುತ್ತಮುತ್ತ. ಬೇಜಾರಾದರೆ ಅವ್ನಿಗೆ ಕಾಲ್ ಮಾಡೋದು, ಇವ್ನಿಗೆ ಕಾಲ್ ಮಾಡೋದು, ಮಗ ಹೊರಗಡೆ ಹೋಗೋಣ, ಕ್ರಿಕೆಟ್ ಆಡೋಕ್ಕೆ ಹೋಗೋದು. ಇನ್ನು ಸ್ವಲ್ಪ ಬೇಜಾರಾದ್ರೆ ಏನೋ ಸ್ಮಾಲ್ ಟ್ರಿಪ್ಪಿಗೆ ಹೋಗೋದು. ಅದನ್ನು ಟ್ರಿಪ್ ಕ್ಯಾನ್ಸಲ್ ಆಗೋದು. ಗುರು ನಂಗೆ ಕಾಲೇಜ್ ಬೇಕು ಗುರು. ಹಲೋ ಪ್ರಿನ್ಸಿಪಾಲ್, ಕಾಲ್ ಮಾಡು ಗುರು, ನನ್ನ ನಂಬರ್ಗೆ ವಾಪಸ್ ಕರ್ಸು ಗುರು. ಆಗ್ತಿಲ್ಲ. ಈ 9 to 6 ಜಾಬ್ ಆಗ್ತಿಲ್ಲ. ಏನಂತ ಹೇಳ್ಬೇಕು ಗುರು. ಫುಲ್ ಟಯರ್ಡ್ನೆಸ್, ಫುಲ್ ಅಲೋನ್, ಫುಲ್ ಬೋರ್. ರಾತ್ರಿ ಯಾವಾಗಾಗುತ್ತೆ ಗೊತ್ತಾಗಲ್ಲ, ಬೆಳಗ್ಗೆ ಯಾವಾಗಾಗುತ್ತೆ ಗೊತ್ತಾಗಲ್ಲ. ಆಫೀಸಿಂದ ಬಂದು ಮಲಗ್ತೀನಿ, ಸ್ವಲ್ಪ ರೆಸ್ಟ್ ಮಾಡುವಂತ ಮಲಗ್ತೀನಿ, ಬೆಳಗ್ಗೆನೇ ಆಗಿಬಿಡುತ್ತೆ. ಬೆಳಗ್ಗೆದ್ದು ಮತ್ತೆ ಆಫೀಸಿಗೆ ರೆಡಿ ಆಗಬೇಕು, ಮತ್ತೆ ಆಫೀಸಿಗೆ ಓಡೋಗ್ಬೇಕು. ಅದೇ ಆಟೋ, ಅದೇ ಬಸ್ಸು, ಅದೇ ರೋಡು, ಅದೇ ಆಫೀಸು, ಅದೇ ಜನ, ಅದೇ ಕೆಲಸ. ಲೈಫಲ್ಲಿ ಏನೋ ಮಿಸ್ ಆಗ್ತಿದೆ ಅನ್ಕೋತೀನಿ. ಬಟ್ ಈ ಮಿಸ್ ಆಗೋಕ್ಕಿಂತ ಮುಂಚೆ ಕಾಲೇಜಲ್ಲಿ ಏನೋ ಒಂದು ಜಾಬ್ ಮಿಸ್ ಆಗ್ತಿದೆ ಅನ್ನಿಸ್ತಿತ್ತು. ಇವಾಗ ಜಾಬ್ ಸಿಕ್ಕಾಗ ಮತ್ತೇನೋ ಒಂದು ಮಿಸ್ ಆಗ್ತಿದೆ ಅನಿಸುತ್ತೆ. ಯಾಕೆ ಗುರು ಹಿಂಗೆ ಗುರು ಈ ಲೈಫ್ ಹಿಂಗೆ ಮಾಡುತ್ತೆ? ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಒಂದು ಕಾಲೇಜ್ ಅನ್ನೋದು ನಮ್ಮ ಲೈಫಲ್ಲಿ ಯಾವ ರೀತಿ ಟರ್ನಿಂಗ್ ಪಾಯಿಂಟ್ ಇರುತ್ತಂದರೆ, ನಮ್ಮ ಲೈಫ್ ಕ್ರಿಯೇಟ್ ಆಗೋದು ಅಲ್ಲೇ, ಲೈಫ್ ಹಾಳಾಗೋದು ಅಲ್ಲೇ, ಲೈಫು ಯಾವ ರೀತಿ ಡೈರೆಕ್ಷನ್ ತೋರಿಸೋದು ಅಲ್ಲೇ, ಲೈಫ್ ಎಂಜಾಯ್ಮೆಂಟ್ ಮಾಡೋದು ಅಲ್ಲೇ. ಫುಲ್ಲು 4 ವರ್ಷದ ಒಂದು ಕಾಲೇಜ್ ಲೈಫಲ್ಲಿ ಏನಾಗಬೇಕು ಏನಾಗಬಾರ್ದು ಅಂತ ಅಲ್ಲೇ ಡಿಸೈಡ್ ಆಗುತ್ತೆ. ನನಗಿದು ಜಾಬ್ ಸಿಗಬೇಕು ಅಂತ ಡಿಸೈಡ್ ಆಗಿದ್ದು ಅಲ್ಲೇ. ಜಾಬ್ ಸಿಕ್ತು, ಬಂದೆ, ವರ್ಕ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 2 ವರ್ಷ ಆಯಿತು. ಬೋರ್ ಆಗ್ತಿದೆ ಮಗ. ಏನು ಗುರೋದು 30-40 ವರ್ಷ ಹೆಂಗೆ ಮಾಡ್ತಾರೆ ಗುರೋದು? 60-70 ವಯಸ್ಸು ಆಗಿರುತ್ತೆ, ಇನ್ನೂ ಬರ್ತಾನೆ ಗುರು. ನಮಗೆ ಹೇಳೋಕ್ಕಾಗ್ತಿಲ್ಲ. ಬೆಳಗ್ಗೆ 7 ಗಂಟೆಗೆ ಎದ್ದು ರೆಡಿಯಾಗಿ, ಏನು ಗೊತ್ತಾ, ಅವ್ರ ಮನೇಲಿ ಏನು ಕೆಲಸ ಇಲ್ಲ ಅನಿಸುತ್ತೆ, ಅದಕ್ಕೆ ಬರ್ತಾರೆ. ಬಟ್ ಜಾಬ್ ಅಂತೂ ಬಿಡೋಕ್ಕಾಗಲ್ಲ. ನಾವು ಮಿಡಲ್ ಕ್ಲಾಸು. ಲೋನ್ ಇರುತ್ತೆ, ಲೋನ್ ಪೇ ಮಾಡಬೇಕು. ಅಳ್ತಾ ನಗಬೇಕು. ಫ್ರೆಂಡ್ ಕಾಲ್ ಮಾಡಿದ್ರೆ ಫ್ರೆಂಡು ಬಿಜಿ, ಯಾಕಂದರೆ ಕೆಲಸ ಇದಲ್ಲ. ಅವ್ನು ಬೆಳಗ್ಗೆಯಿಂದ ಸಂಜೆ 8 ಗಂಟೆವರೆಗೂ ಕೆಲಸ ಮಾಡ್ತಾರೆ. ಇನ್ನೊಬ್ರಿಗೆ ಕಾಲ್ ಮಾಡಿದ್ರೆ ಅವನು ಎತ್ತೋದೇ ಇಲ್ಲ. ಎಲ್ಲರೂ ಬಿಜಿ ಆಗಿದ್ದಾರೆ ಮಗ ಲೈಫಲ್ಲಿ. ನಾನು ಒಬ್ಬನೇ ಆಗಿದ್ದೀನ? ಇಲ್ಲ. ಇದೇ ಪ್ರಶ್ನೆ ಅವರಿಗೂ ಇರುತ್ತೆ, ನನ್ನ ಫ್ರೆಂಡ್ಸ್ಗೂ ಇರುತ್ತೆ, ನನ್ನ ಫ್ರೆಂಡ್ಸ್ ನಿಮಗೂ ಇರುತ್ತೆ. ಒಬ್ಬನೇ ಆಗಿದ್ದ? ಇಲ್ಲ ಗುರು, ಅದು ಏನೋ ಹೇಳಿದೆ ಅಲ್ಲ ಗುರು, ಒಬ್ಬನೇ ಬರ್ತೀವಿ, ಒಬ್ಬನೇ ಹೋಗ್ಬೇಕಂತ. ಅದೇ ರೀತಿ ಒಬ್ಬನೇ ಬದುಕಬೇಕಂತ ಯಾರೂ ಹೇಳಿಲ್ಲ. ಒಬ್ಬನೇ ಬದುಕ್ತಿದ್ವಿ ಕಾಲೇಜ್ ಆದಮೇಲೆ. ಗೊತ್ತೇ ಇಲ್ಲ ಯಾವ ರೀತಿ ಹೋಗ್ತಿದೆ ಅಂತ ಲೈಫು. ಮಂಡೇ ಆದ ತಕ್ಷಣವೇ ಫ್ರೈಡೇ ಬಂದುಬಿಡುತ್ತೆ. ಸ್ಯಾಟರ್ಡೆ ಸಂಡೇ ಅಂತೂ ಕಣ್ಣು ತೆರಟ್ರಲ್ಲೇ ಮುಗಿದಿರುತ್ತೆ. ಮತ್ತೆ ಮಂಡೇ. ಇವನ್ ಸೈಕಲ್ ಯಾವಾಗ ಸ್ಟಾಪ್ ಆಗುತ್ತೆ ಗುರು? ಎಲ್ಲಿವರೆಗೂ ನಾವು ಬಿಡಲ್ವ ಅಲ್ಲಿವರೆಗೂ ಸ್ಟಾಪ್ ಆಗುತ್ತೆ. ಸಿಂಪಲ್. ನೀವು ಕೇಳ್ಬೋದು, ಮತ್ತೆ ಯಾಕೆ ಮಾಡ್ತೇವೆ ಬಿಡು ಗುರು. ಬಿಡೋಕ್ಕಾಗಲ್ಲ ಗುರು. ಈ ನಮ್ಮದು ಮಿಡಲ್ ಕ್ಲಾಸ್ ಲೈಫಲ್ಲಿ ಕೆಲವೊಬ್ರು ಜಾಬ್ ಇಷ್ಟ ಇರಲ್ಲ, ಏನೂ ಇರಲ್ಲ. ಬಟ್ ಅಂದರೂ ಕೆಲಸ ಮಾಡ್ತಾಯಿರ್ತಾರೆ. ಯಾಕೆ? ಅವ್ರ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಆ ಒಂದು ಸಿಚುವೇಶನ್ ಅವ್ರಿಗೆ ಆ ಒಂದು ಸರ್ಕಲಲ್ಲಿ ಸಿಕ್ಕಾಗಿ ಬಿಡಿಸುತ್ತೆ. ಯಾಕಂದರೆ ನಾವು ಇವಾಗ ಎಕ್ಸಾಂಪಲ್, ನಾವು ದುಡಿಯೋದೇ ಒಂದು 100 ರೂಪಾಯಿ ಅಂದರೆ ಅದರಲ್ಲಿ ಒಂದು 60 ರೂಪಾಯಿ EMI ಕಟ್ತಾ ಇರ್ತೀವಿ ನಾವು. ನಂಗೆ ಕಾಲೇಜ್ ಬೇಕು ಗುರು. ಕಾಲೇಜಲ್ಲಿದ್ದಾಗ ಈ ಕಾಲೇಜ್ ಯಾವಾಗ ಮುಗಿಯುತ್ತಪ್ಪ ಅನ್ಸುತ್ತೆ. ಇವಾಗ ಹೊರಗಡೆ ಬರ್ತೀವಿ, ಕಾಲೇಜ್ ಬೇಕು ಅನ್ಸುತ್ತೆ. ಕಾಲೇಜ್ ಸಿಗಲ್ಲ ಅಂತ ಗೊತ್ತಿದ್ರೂ ಕೂಡ ಒಂದು-2 ದಿನ ಹೋಗಿ ಬರ್ಬೇಕು ಗುರು. ಆ ಮೆಮೊರೀಸ್, ಆ ಮೂಮೆಂಟ್ಗಳು ಕಾಲೇಜಲ್ಲಿ. ಇವಾಗ ನಮ್ಮ ಫ್ರೆಂಡ್ಸ್ ಜೊತೆ ಹೋದಾಗ ಮಗ ಆ ಜಾಗದಲ್ಲಿ ಕೂತ್ಕೊಂಡು ಏನೋ ಮಾಡಿದ್ದೀವಲ್ಲ, ಸೊ ಅಲ್ಲಿ ಮಗ ನೀನು ಫೋಟೋ ಶೂಟ್ ಮಾಡಿದ್ಯಲ್ಲ, ಅಲ್ಲೇ ತಾನು ನೀನು ಹುಡುಗಿ ಪ್ರಪೋಸ್ ಮಾಡಿದ್ದು. ಎಲ್ಲರೂ ಫ್ರೆಂಡ್ಸ್ ಸಪೋರ್ಟ್ ಮಾಡಿದ್ದು. ಇನ್ನೊಬ್ಬ ಫ್ರೆಂಡ್ ಇರ್ತಾನೆ ಮಗ, ಅವನು ಹುಡುಗಿ ಮೇಂಟೈನ್ ಮಾಡ್ತಾನೆ ಇರ್ತಾನೆ, ಯಾರು ಹೇಳೋದಿಲ್ಲ. 3 ವರ್ಷ 4 ವರ್ಷ ಆಗಿರುತ್ತೆ. ಅದು ಫೈನಲ್ ಇಯರಲ್ಲಿ ಹೆಂಗೂ ಗೊತ್ತಾಗುತ್ತೆ. ಒಂದು ಫ್ರೆಂಡಿಗೆ ಗೊತ್ತಾಗುತ್ತೆ ಸ್ನ್ಯಾಪ್ಚಾಟಲ್ಲಿ ಏನೋ ಮಾಡ್ತಿದ್ದಾನೆ ಕಳ್ಳ ಅಂತ. ನಮ್ಮ ಗ್ರೂಪಲ್ಲೇ ಎಲ್ಲಗಿಂತ ಸೀನಿಯರ್ ಅವನು ಮತ್ತೆ ಅದರಲ್ಲೂ. ಬಟ್ ಹೇಳಿರಲ್ಲ, ಹೆಂಗೋ ಮೇಂಟೈನ್ ಮಾಡ್ತಾ ಇರ್ತಾರೆ. ಇಂಥ ಜನ, ಇಂಥ ಫ್ರೆಂಡ್ಸ್ ಇರ್ತಾರೆ. ಬ್ರೋ ಸ್ಟೋರಿ ಇದಾವೆ ತುಂಬ ಹಂಚ್ಕೊಳ್ಳೋಕ್ಕೆ.
ಸೊ ಅದರಲ್ಲಿ ಇನ್ನೊಬ್ಬ ಫ್ರೆಂಡ್ ಇರ್ತಾನೆ ಅವರು ಫ್ರೆಂಡ್ ನೆನಪದಾಗ ಮಾತ್ರ ಫ್ರೆಂಡ್ ಜೊತೆ ಬರ್ತಾನೆ. ಸೊ ಅದು ಆ ಟೈಮಲ್ಲಿ ಸಿಚುವೇಶನ್ ಮಾಡುತ್ತೆ, ಆ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ. ಫ್ರೆಂಡ್ ಜೋನಲ್ಲಿ ಅದೊಂದು ಹುಡುಗಿ ಅನ್ನೋದು ಗ್ರಾವಿಟಿ ಫೋರ್ಸ್ ಇದ್ದಂಗೆ ಹೆಂಗೋ ಎಳೆದ್ಬಿಡುತ್ತೆ. ಫ್ರೆಂಡ್ಸ್ ಜೊತೆ ಹರಟೆ ಹೊಡೆಯೋದು, ಫ್ರೆಂಡ್ಸ್ ಜೊತೆ ಮಾತುಕತೆ ಆಗೋದು, ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಬೇರೆ ರೋಡ್ ಮೇಲೆ ಹೋಗೋದನ್ನು ಜಡ್ಜ್ ಮಾಡ್ತಾ ನಗ್ತಾ ಇರೋದು, ನಮಗೋಸ್ಕರ ನಾವು ಎಂಜಾಯ್ಮೆಂಟ್ ಮಾಡೋದು, ಏನೇನೋ ಚೂತೆಪಂತಿ ಮಾಡಿರೋದು ಕಾಲೇಜಲ್ಲಿ ಮೂಮೆಂಟ್ಸು. ಅದೇ ಹೇಳ್ತಾರಲ್ಲ, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್. ದಟ್ಸ್ ಪರ್ಫೆಕ್ಟ್ಲಿ ಟ್ರೂ ಬ್ರೋ. ಗೋಲ್ಡನ್ ಲೈಫ್. ಆ ಗೋಲ್ಡನ್ ಲೈಫಲ್ಲಿ, ಆ ಗೋಲ್ಡನ್ ಮೂಮೆಂಟಲ್ಲಿ ಡೈಮಂಡ್ ಮೆಮೊರೀಸ್ ಕ್ರಿಯೇಟ್ ಮಾಡಿಲ್ಲ ಅಂದರೆ ಅದು ಗೋಲ್ಡನ್ ಲೈಫ್ ಆಗೋದೇ ಇಲ್ಲ. ಕಾಲೇಜ್ ಮೆಮೊರೀಸ್ಗಳು ಇನ್ನೂ ನನ್ನ ಮುಂದೆ ಹಿಂಗೆ ನಡೀತಿದೆ ಅನಿಸುತ್ತೆ. ಬಟ್ ಅದು ಇವಾಗ ಬರೋದಿಲ್ವೇ? ಎಲ್ಲರೂ ಬೇರೆ ಬೇರೆ ಸ್ಟೇಟಲ್ಲಿದ್ದಾರೆ, ಬೇರೆ ಬೇರೆ ವರ್ಕಲ್ಲಿದ್ದಾರೆ, ಬೇರೆ ಬೇರೆ ಜಾಬ್ ಮಾಡ್ತಾಯಿದ್ದಾರೆ. ನಾವು ಬೇರೆ ಬೇರೆ ಜಾಗದಲ್ಲಿದ್ದೀವಿ. ಎಲ್ಲರೂ ಒಬ್ಬೊಬ್ಬರೇ ಆಗಿದ್ದೀವಿ. ಡೈಲಿ ಒಂದು 10 ನಿಮಿಷ ಮಾತ್ರಕ್ಕೂ ಟೈಮ್ ಇಲ್ಲ ಬ್ರೋ. ಈ ನಮ್ಮ ಜನ್ರೇಷನಲ್ಲಿ ದುಡ್ಡಿದೆ ಎಲ್ಲರ ಹತ್ರ, ಆಲ್ಮೋಸ್ಟ್ ಅವ್ರಿಗೆ ಎಷ್ಟು ಮ್ಯಾನೇಜ್ ಮಾಡೋಷ್ಟು ದುಡ್ಡು ಇರುತ್ತೆ, ಬಟ್ ಟೈಮ್ ಇಲ್ಲ ಬ್ರೋ. ಬಟ್ ಐ ವಾಂಟ್ ಕಾಲೇಜ್ ಲೈಫ್ ಬ್ಯಾಕ್. ಕುಡ್ ಯು ಪ್ಲೀಸ್ ಗಿವ್ ಮೀ ಒನ್ಸ್ ಅಗೇನ್? ಐ ಲವ್ ಟು ಬಿ ದೇರ್. ವಾಟ್ ಟು ಡೂ? ಇವತ್ತು 28ನೇ ದಿನ ಅಲ್ಲ, ಒಂದು ವಿಡಿಯೋ ಮಾಡ್ತಿದ್ದೆ, ವಿಡಿಯೋ ರೆಕಾರ್ಡ್ ಮಾಡ್ಬೇಕು ಅನ್ನಿಸ್ತು. ಬಟ್ ಬೋರ್ ಆಗ್ತಿತ್ತು ಮಗ, ಒಬ್ಬನೇ ಆಗ್ತಿದ್ದೀನಿ. 28 ದಿನ ಆಯಿತು, ಯಾರು ಇಲ್ಲ. ರೂಮಲ್ಲಿ ಒಬ್ಬನೇ ಆಗಿದ್ದೀನಿ. ಅಪ್ಪ ದೇವರೇ. ಬಿಗ್ ಬಾಸಲ್ಲಿದ್ದರೆ ಬಿಗ್ ಬಾಸ್ ನಾನೇ ಗೆದ್ದಿದ್ದೀನಿ ಅನಿಸುತ್ತೆ. ಬಿಗ್ ಬಾಸಲ್ಲಿ ನನ್ನನ್ನು ಬಿಟ್ಟು ಯಾರೂ ಗೆಲ್ತಿಲ್ಲ ಅನಿಸುತ್ತೆ. ಇನ್ನೊಂದು ಗೊತ್ತಾ, ಬಿಗ್ ಬಾಸಲ್ಲಿ ನಮ್ಮ ಮಿಡಲ್ ಕ್ಲಾಸ್ ಜಾಸ್ತಿ ಹಾಕೋದಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ 90 ಡೇಸ್ ಅಲ್ಲ, 1 ವರ್ಷ ಬಿಟ್ಟರೆ ಅವ್ನು ಒಬ್ಬನೇ ಇರೋಕ್ಕೆ ಅವ್ನ ಕೆಪಾಸಿಟಿ ಇರುತ್ತೆ. ಅವ್ರಿಗೆ ಹಾಕೋದಿಲ್ಲ, ಯಾಕಂದರೆ ಅವನೇ ಗೆಲ್ತಾನಂತ ಗೊತ್ತು. ಸೊ ಅದಕ್ಕೆ ಇವ್ರು ಯಾರು ಬೆಳ್ಳಿ ತಟ್ಟೆಲ್ಲಿ ಊಟ ಮಾಡಿರ್ತಾರಲ್ಲ, ಸೊ ಅವ್ರನ್ನ ಮಾತ್ರ ಚೂಸ್ ಮಾಡಾಕ್ತಾರೆ. ಇದು ಬಿಗ್ ಬಾಸ್ ರಿಯಾಲಿಟಿ. ಐ ಥಿಂಕ್ ಇವತ್ತಿನ 28ನೇ ವಿಡಿಯೋ ಇದೆ ಅನಿಸುತ್ತೆ. ಏನೋ ಒಂದು ಹೇಳ್ಬೇಕು ಅನ್ನಿಸ್ತು. ಬಟ್ ಐ ಮಿಸ್ಸಿಂಗ್ ಮೈ ಕಾಲೇಜ್ ಡೇಸ್, ಐ ಮಿಸ್ಸಿಂಗ್ ಮೈ ಫ್ರೆಂಡ್ಸ್, ಐ ಮಿಸ್ಸಿಂಗ್ ಎವ್ರಿಥಿಂಗ್. ಬಟ್ ಯಾವುದೋ ಟೈಮಲ್ಲಿ ಏನೇನೋ ಆಗಬೇಕಿತ್ತು, ಅದು ಆಗಿದೆ. ತುಂಬ ಇದೆ ಮಾತಾಡೋದು, ತುಂಬ ಇದೆ ಡಿಸ್ಕಸ್ ಮಾಡೋದು. ಸೊ ಈ ಒಂದು ದೊಡ್ಡ ಸೀರೀಸ್ ಅಂತ ತಿಳ್ಕೊಡಿ. ಆ ಸೀರೀಸಲ್ಲಿ ಒಂದು ಪಾರ್ಟ್ ಇದು. ನಿಮಗೂ ಇದೇ ಫೀಲ್ ಆಗ್ತಿದೆಯಾ ಬ್ರೋ? ಫೀಲ್ ಆಗೇ ಆಗುತ್ತೆ ಅಫ್ಕೋರ್ಸ್. ಆದರೆ ಕಮೆಂಟಲ್ಲಿ ಮಾತಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ನಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಮಗ, ಇವನು ಏನೋ ಹೇಳೋಕ್ಕೆ ಟ್ರೈ ಮಾಡ್ತಿದ್ದೆ, ನೀವು ಶೇರು ಸಬ್ಸ್ಕ್ರೈಬ್ ಮಾಡಂತೇಳಿ. ಇನ್ನೂ ತುಂಬ ಇದೆ ಮಗ ಶೇರ್ ಮಾಡೋದು. ಅದು ಯಾವ ಟೈಮಲ್ಲಿ ಶೇರ್ ಮಾಡ್ಬೇಕಂತ ನನಗೂ ಗೊತ್ತಿಲ್ಲ, ಬಟ್ ಬಂದೇ ಬರುತ್ತೆ, ಮಾಡೇ ಮಾಡ್ತೀನಿ. ಸೊ ಅದ್ರ ಜೊತೆಗೆ ಒಂದು 62 ದಿನ ಚಾಲೆಂಜಿನ ಪ್ಲೇಲಿಸ್ಟ್ ಇದೆ. ಸೊ ಒಂದ್ಸಲ ಟ್ರೈ ಮಾಡಿ ಬ್ರೋ. ಈ ಒಂದು ಫ್ರೆಂಡು ಏನೋ ಒಂದು ಹೇಳ್ತಿದ್ದಾನೆ, ಏನೋ ಒಂದು ಹೇಳೋಕ್ಕೆ ಟ್ರೈ ಮಾಡ್ತೀನಿ ಮಗ, ಒಂದ್ಸಲ ನೋಡೋಕೆ ಟ್ರೈ ಮಾಡೋದು, ನೋಡಿ ಅರ್ಥ ಮಾಡ್ಕೊಳ್ಳಿ. ಒಂದ್ಸಲ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಲೇಬೇಕು. ಬಿಕಾಸ್ ದಿಸ್ ಯುವರ್ ಫ್ರೆಂಡ್. ಓಕೆ ಗುರು, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.